ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಡೆದ ಶೋಷಿತರ ಐತಿಹಾಸಿಕ ಸಾಮಾಜಿಕ ಹೋರಾಟದ ಪ್ರತೀಕ ಮಹಾಟ್ ಸತ್ಯಾಗ್ರಹ 97ನೇ ಸ್ಮರಣೋತ್ಸವ ಅಂಗವಾಗಿ ಜಮಖಂಡಿ ನಗರದ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಸ್ವಾಭಿಮಾನ ಸಮಾವೇಶ ಕಾರ್ಯಕ್ರಮ ಜರುಗಿತು. ಬುದ್ಧ ಮತ್ತು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆಗೊಳಿಸಿದರು. ನಂತರ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಸಿದ್ಧಾರ್ಥ ಸಿಂಘೆ ಅವರು ಪ್ರಾಸ್ತಾವಿಕ ಭಾಷಣ ಮಾಡಿದರು. ಸ್ವಾಭಿಮಾನ ಸಮಾವೇಶ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಮತಿ ಕೆಸಿ ಅಕ್ಷತಾ ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳ ಹೋರಾಟಗಾರ್ತಿಯರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಜನಪ್ರಿಯ ಮಾಜಿ ಶಾಸಕರಾದ ಆನಂದ ನ್ಯಾಮಗೌಡ, ತೌಫಿಕಾ ಪಾರ್ಥನಳ್ಳಿ, ಸಿದ್ದು ಮೀಶಿ, ಈಶ್ವರ ವಾಳೆನ್ನವರ, ಸುಶೀಲಾ ಶಿಂಧೆ, ಸಂಜು ಕಾಂಬಾಳೆ, ಯಮನಪ್ಪ ಗುಣದಾಳ ಹಾಗೂ ಭೀಮವಾದಿಗಳು, ಪ್ರಗತಿಪರರು, ಸಂವಿಧಾನ ಪ್ರೇಮಿಗಳು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ವರದಿ ಸಾಜಿದ್ ಮುಲ್ಲಾ, ಎಬಿ ನ್ಯೂಸ್, ಬಾಗಲಕೋಟೆ. ಬಾಬಾ ಸಾಹೇಬ್ ಅಂಬೇಡ್ಕರ್ 1920 ಮಾರ್ಚ್ 19ನೇ ತಾರೀಕು ಒಂದು ಮಾತನ್ನ ಹೇಳ್ತಾರ. 20ನೇ ತಾರೀಕು ಅವರ ಅದಕ್ಕಿಂತ ಮುಂಚೆ ಸುಮಾರು 25 ಸಾವಿರ ಜನರು ಸೇರಿಸಿ ಆ ಜನರ ಸಮಾವೇಶ ಮಾಡಿದಾಗ ಆ ಜನರಿಗೆ ಬಾಬಾ ಸಾಹೇಬ್ ಹೇಳ್ತಾರ, ಭಾರತ ಸರ್ಕಾರ ಸಮಿತಿಯನ್ನು ಬೆಲೆಯನ್ನು ಆ ಮಾಡಿಸಿದೆ ಎಂದು ಭಾವಿಸಲಿ.